ಕಾರ್ತಿಕ ದಿನ ಗ್ರಾಮ ದೇವತೆಯಾದ ಕರಿಯಮ್ಮನವರನ್ನು ಹನಿಕೆ ಗ್ರಾಮದಿಂದ ತವರು ಮನೆ ಪಡುವಳಲು ಗ್ರಾಮಕ್ಕೆ ಬರಮಾಡಿಕೊಂಡು ಪೂಜೆ ನೆರವೇರಿಸಿ 2 ದಿನದ ಪೂಜಾ ಕೈಕಾರ್ಯಗಳಿಗೆ ಚಾಲನೆ ನೀಡಲಾಯಿತು. ಸೋಮವಾರ ಮುಂಜಾನೆ ಗ್ರಾಮದ ದೊಡ್ಡಕೆರೆಯಲ್ಲಿ ಮುತ್ತೈದರೆಲ್ಲ ಸೇರಿ ಗಂಗೆ ಪೂಜೆ ನೆರವೇರಿಸಿದ ನಂತರ ಗ್ರಾಮದೊಳಗಿನ ಶ್ರೀ ಬಸವೇಶ್ವರ ಸ್ವಾಮಿ, ಶ್ರೀ ವೀರಭದ್ರ ಸ್ವಾಮಿ ಮತ್ತು ದೇವಸ್ಥಾನಕ್ಕೆ ತೆರಳಿ ಮೂರ್ತಿಗೆ ಪೂರ್ಣಕುಂಭಗಳಲ್ಲಿ ತಂದಿದ್ದ ಗಂಗೆಯಿಂದ ಮಜ್ಜನ ಮಾಡಿ ರುದ್ರಾಭಿಷೇಕ ನಡೆಸಲಾಯಿತು. ನಂತರ ಸಂಜೆ ಪುನಃ ಗಂಗೆ ಪೂಜೆ ಮಾಡಿ ಶತಮಾನದಷ್ಟು ಹಳೆಯದಾದ ತಿರುಮಲೇಶ್ವರ ಮೂರ್ತಿಗೆ ಜಲಪಾನ ಮಾಡಿ ಅಭಿಷೇಕದ ನಂತರ ಬೆಳ್ಳಿ ಒಡವೆಗಳನ್ನು ಧರಿಸಿ ಶೃಂಗರಿಸಿ ಹೂವಿನಿಂದ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಲಾಯಿತು. ಇದೇ ದೇವಸ್ಥಾನದ ಮುಂಭಾಗ ಕಬ್ಬು, ಕಡಲೆ, ಚಿಗಣಿ, ಟಮಟ, ಬಾಳೆಹಣ್ಣು ಸಮೇತ 101 ಎಡೆಗಳನ್ನು ಬಾಳೆ ಎಲೆ ಮೇಲಿಟ್ಟು ದೇವರಿಗೆ ಅರ್ಪಿಸಲಾಯಿತು. 101 ಎಡೆಗಳ ಸುತ್ತ ಕರ್ಪೂರ ಹಚ್ಚಿ ದೀಪಗಳ ಬೆಳಗಿದ ನಂತರ ಆ ಫಲಹಾರ ಜೊತೆಗೆ ಪಂಚಾಮೃತ ಪ್ರಸಾದವನ್ನು ಗ್ರಾಮಸ್ಥರು ಸೇವಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮದ ಮಹಿಳೆಯರೆಲ್ಲ ಸೇರಿಕೊಂಡು ಗ್ರಾಮದಲ್ಲಿನ ಬಸವೇಶ್ವರ, ತಿರುಮಲೇಶ್ವರ ಸೇರಿದಂತೆ ಉಳಿದೆಲ್ಲ ದೇವರಿಗೆ ಆರತಿ ಬೆಳಗಿ ಗ್ರಾಮದಲ್ಲಿರುವ ಕಷ್ಟಗಳೆಲ್ಲ ದೂರವಾಗಿ ಸರ್ವರಿಗೂ ಆರೋಗ್ಯ ಆಯಸ್ಸು ನೀಡಲಿ ಎಂದು ಕೈಮುಗಿದು ಬೇಡಿಕೊಳ್ಳುವ ಪ್ರತೀತಿ ಕಾಣಬಹುದು. 2 ದಿನಗಳು ನಡೆಯುವ ಈ ಕಾರ್ಯಕ್ರಮಕ್ಕೆ ಗ್ರಾಮದಿಂದ ಹೊರಗಿನ ಜಿಲ್ಲೆಯಲ್ಲಿ ವಾಸವಾಗಿರುವ ಗ್ರಾಮಸ್ಥರು, ಯುವಕರು ಆಗಮಿಸುತ್ತಾರೆ. 2 ದಿನ ದಾಸೋಹದ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪೂಜೆಯಲ್ಲಿ ತೊಡಗಿಸಿಕೊಂಡು ಪುನೀತರಾದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.